ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಗೆ ಮುಂದಾಗಿದ್ದಾರೆ. ಸರ್ಕಾರ ಮುಸುಕುಧಾರಿಗೆ ಶರಣಾಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರೆ, ವರದಿ ಬಿಡುಗಡೆಗೆ ಯದುವೀರ್ ಒಡೆಯರ್ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅನಾಮಿಕನ ಪರ ಇದೆಯಾ ಅಂತ ಶ್ರೀವತ್ಸ ಪ್ರಶ್ನೆ ಮಾಡಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಧರ್ಮಸ್ಥಳ ಅಂತಂದ್ರೆ ಒಂದು ಧಾರ್ಮಿಕ ಸ್ಥಳ. ಧರ್ಮಕ್ಕೂ ನೀವು ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿಗೂ ಸಂಬಂಧ ಇಲ್ಲ. ಅಲ್ಲಿ ಧರ್ಮದ ಭಾವನೆ ಇದೆ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯಾರೋ ಕಮ್ಯುನಿಸ್ಟರ ಮಾತುಗಳನ್ನು ಕೇಳಿಕೊಂಡು SIT ಅನ್ನ ರಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೇವೆ, SIT ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ. ಈಗಾಗಲೇ ನೋಡಿ, ತನಿಖೆ ಆಗುವಾಗ ಗಂಭೀರವಾದಂಥ ಆರೋಪ ಇರುವಾಗ ತನಿಖೆ ನಡೆಸೋದ್ರಲ್ಲಿ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ, ಧರ್ಮಸ್ಥಳದ ಒಂದು ಧರ್ಮಾಧಿಕಾರಿಗಳ ಬಗ್ಗೆ ಏನು ಅವಹೇಳನ ಒಂದು ಪೋಸ್ಟ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ಏನೇನು ಅನೇಕ ಒಂದು ನಿಜಕ್ಕೂ ನಮಗೆಲ್ಲರಿಗೂ ನೋವನ್ನು ಉಂಟಾಗಿದೆ, ನಮ್ಮೆಲ್ಲರಿಗೂ ಆಕ್ರೋಶಕ್ಕಾಗಿ ಕಾರಣ ಆಗಿದೆ. ಅದನ್ನು ಸರ್ಕಾರ ಏನೋ ಒಂದು ಕ್ರಮ ತಗೋಬೇಕಾಗಿರುವಂಥದ್ದು ಅತಿ ಅವಶ್ಯ. ತನಿಖೆಯಲ್ಲಿ ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ನಾವು ಯಾವಾಗಲೂ ಹೇಳ್ತಾ ಇದ್ವಿ. ಆದರೆ ಅದನ್ನು ಬಿಟ್ಟು ಈಗ SIT ತನಿಖೆ ಮಾಡಿ ಈ ವಿಕ್ರಮ್ ಅವ್ರ ಬೇತಾಳ್ ಕಥೆ ಥರ ಆಗಿದೆ. ನಾನೇ ಹೊತ್ಕೊಂಡು ಹೋದೆ, ನಾನೇ 12 ಅಡಿ ಗುಂಡಿ ತೋಡಿದೆ, ನಾನೇ ಅದರೊಳಗೆ ಊತ ಹಾಕಿದ್ದೀನಿ ಅಂತೇಳಿ ಆ ಥರದ ಜಾಗಗಳನ್ನು ತೋರಿಸ್ತಾ ಇವತ್ತು ಏನೂ ಸಿಗದೇ ಇರೋ ಪರಿಸ್ಥಿತಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬೆಟ್ಟದ ಗುಡ್ಡದ ಬುಡವನ್ನು ಶೋಧ ಮಾಡುವ ಮಟ್ಟಕ್ಕೆ ಮಾಡಿರುವಂಥದ್ದು ಕ್ರಮ ಸರಿಯಲ್ಲ.